ಯುವತಿಗೆ ಕಿರುಕುಳ ಕೊಟ್ಟ ಕಂಡಕ್ಟರ್ ಬಟ್ಟೆ ಬೆಚ್ಚಿ ಥಳಿತ ಆಗಿದೆ. ಖಾಸಗಿ ಬಸ್ ಕಂಡಕ್ಟರ್ಗೆ ಬಿತ್ತು ಹೇಗ್ಗಾಮುಗ್ಗಾ ಗೂಸ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ಬಸ್ನಲ್ಲಿ ಹೈದರಾಬಾದ್ನಿಂದ ಬರ್ತಾ ಇದ್ದಂತಹ ಯುವತಿ ಕಂಡಕ್ಟರ್ ಬಟ್ಟೆಯನ್ನ ಬಿಚ್ಚಿ ಸರಿಯಾಗಿ ಗೋಸವನ್ನ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯುವತಿಗೆ ಕಿರುಕುಳ ಕೊಟ್ಟಂತಹ ಕಂಡಕ್ಟರ್ ಬಟ್ಟೆ ಬಿಚ್ಚಿ ಆತನಿಗೆ ಸರಿಯಾಗಿ ಗೋಸ ಬಿದ್ದಿದೆ. ಖಾಸಗಿ ಬಸ್ ಕಂಡಕ್ಟರ್ಗೆ ಹೇಗ್ಗಾಮುಗ್ಗಾ ಥಳಿಸಿದ್ದಾರೆ. ಕಿರುಕುಳ ನೀಡಿದಂತಹ ಖಾಸಗಿ ಬಸ್ ಸಿಬ್ಬಂದಿ ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆತನಿಗೆ ಬಟ್ಟೆ ಬೆಚ್ಚಿ ಸರಿಯಾಗಿ ಬಾರಿಸಿದ್ದಾರೆ. ತುಟಿಯಲ್ಲೆಲ್ಲ ರಕ್ತ ಕೂಡ ಬಂದಿದೆ. ಮುಖ ಎಲ್ಲ ಕೂಡ ಸರಿಯಾಗಿ ಊದ್ಕೊಂಡಿದೆ. ಕಿರುಕುಳದ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಯುವತಿ. ಬೆಂಗಳೂರಿಗೆ ಬಸ್ ಬಂದ ಕೂಡಲೇ ಕಂಡಕ್ಟರ್ಗೆ ಸರಿಯಾಗಿ ಥಳಿಸಿದ್ದಾರೆ. ಕಂಡಕ್ಟರ್ ಬಟ್ಟೆ ಬೆಚ್ಚಿ ಗೂಸವನ್ನ ಕೊಟ್ಟಿದ್ದಾರೆ ಯುವತಿಯ ಅಣ್ಣ ಮತ್ತೆ ತಾಯಿ. ಆ ಬಳಿಕ ವಿಧಾನಸೌಧ ಪೊಲೀಸರನ್ನ ಅವರ ವಶಕ್ಕೆ ಕೂಡ ನೀಡಲಾಗಿದೆ ಆತನನ್ನ. मैं कुछ भी नहीं किया, कल इतना बोला माफी चाहता हूँ। नहीं, माफी क्यों चाह रहे हो? कुछ भी नहीं बोला, मैं इतना बोला हाथ तो कुछ भी नहीं पकड़ा मैं। तो माफी क्यों मांग रहे हो? कुछ नहीं किया तो माफी क्यों मांग रहे हो? मारो मर जा तुम अब। सही मांग लिया तो अभी छोड़ के जाते हैं। नहीं, माफी मांग रहा हूँ, माफी मांग रहा हूँ मैं दम छोड़। हाँ गलती में माफी चाह, छिया करा कुछ भी नहीं मैं। छिया करा नहीं, हाथ भी नहीं पकड़े तो हाथ नहीं पकड़े, नहीं इंस्टाग्राम मेरा वो मैं अभी बता। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ನಡೆದಂತಹ ಘಟನೆ ಇದು? ಈಗ ಆತ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಾರಿ ಕೇಳ್ತಾ ಇದ್ದಾನೆ. ಸಾರಿ ಕೇಳ್ತಾ ಇರೋದು ಸುಮ್ಮನೆ ಅಂತ ಕೂಡ ಹೇಳ್ತಾ ಇದ್ದಾನೆ. ಯಾವಾಗ ಆಗಿದ್ದ ಘಟನೆ, ಹೇಗೆ ಬೆಳಕಿಗೆ ಬಂತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಇದು ಇವತ್ತು ಬೆಳಿಗ್ಗೆ ಅಂದ್ರೆ ರಾತ್ರಿ ಹೈದರಾಬಾದ್ ಇಂದ ಬೆಂಗಳೂರಿಗೆ ಹೊರಟಿದಂತ ಸ್ಲೀಪರ್ ಸೆಲ್ ಖಾಸಗಿ ಬಸ್ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇಲ್ಲಿ ಒಬ್ಬ ಯುವತಿ 15 ವರ್ಷದ ಅಪ್ರಾಪ್ತ ಯುವತಿಗೆ ಬೆಂಗಳೂರಿಗೆ ಪ್ರಯಾಣ ಮಾಡೋ ಸಲುವಾಗಿ ಒಂದು ಖಾಸಗಿ ಬಸ್ ನಲ್ಲಿ ಸ್ಲೀಪರ್ ಕೋಚ್ ಅನ್ನ ಪಡ್ಕೊಂಡಿದ್ದು. ಇಲ್ಲಿ ಆ ಡ್ರೈವರ್ ಬಳಿ ಏನೋ ಒಂದು ಮೊಬೈಲ್ ಚಾರ್ಜ್ಗೆ ಹಾಕಿದಂತ ಯುವತಿ ಆಗಾಗ ಆ ಮೊಬೈಲ್ ಚಾರ್ಜ್ ಆಗಿದೆ ಇಲ್ಲೋ ಅನ್ನೋದ್ರ ಬಗ್ಗೆ ಹೋಗಿ ನೋಡ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದನ್ನೇ ತಪ್ಪಾಗಿ ಗ್ರಹಿಸಿರ್ತಕ್ಕಂತ ಡ್ರೈವರ್ ಆರಿಫ್ ಅಂತಕ್ಕಂಥವ್ರು ಯುವತಿ ಏನು ಸ್ಲೀಪರ್ ಕೋಚ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಆ ಸೀಟ್ ಹತ್ರ ಹೋಗಿ ಪದೇ ಪದೇ ಆಕೆಗೆ ನೋಡೋದು, ಸ್ಮೈಲ್ ಮಾಡೋದು, ಜೊತೆಗೆ ಒಂದು ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡತಕ್ಕಂತ ಕೆಲಸವನ್ನ ಸಹ ಮಾಡಿರ್ತಾರೆ. ಈ ವಿಚಾರ ಆಕೆಗೆ ಒಂದು ರೀತಿ ಮುಜುಗರವಾಗುತ್ತೆ. ಇಡೀ ರಾತ್ರಿ ಒಂದು 4-5 ಬಾರಿ ಆಕೆ ಏನು ಮಲಗಿರ್ತಕ್ಕಂಥ ಸೀಟ್ ಬಳಿ ಹೋಗೋದು, ಒಂದು ರೀತಿ ಲೈಂಗಿಕ ದೌರ್ಜನ್ಯವನ್ನ ಎಸತಕ್ಕಂಥದ್ದು, ಕಿರುಕುಳವನ್ನ ಕೊಡ್ತಕ್ಕಂಥದ್ದು ಮಾಡ್ತಾನೆ. ಆಕೆ ಇದರಿಂದ ನೊಂದಂತ ಅಪ್ರಾಪ್ತೆ ಏನಿದ್ದಾರೆ ಅವರ ಅಣ್ಣನಿಗೆ ಕರೆ ಮಾಡಿ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥ ಒಂದು ವಿಚಾರವನ್ನ ಮುಟ್ಟಿರ್ತಾರೆ. ಯಾವಾಗ ಏನು ಪ್ರಯಾಣ ಮಾಡ್ತಾ ಇದ್ದಂತ ಯುವತಿಗೆ ಈಗ ಆಗಿದೆ ಅಂತ ಅವ್ರ ಅಣ್ಣನಿಗೆ ವಿಚಾರ ಗೊತ್ತಾಗುತ್ತೋ, ಆ ಬಸ್ ಅಂದ್ರೆ ಹೈದರಾಬಾದ್ ಇಂದ ಬರ್ತಾ ಇದ್ದಂತ ಬಸ್ ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಬಳಿ ಬರ್ತಾ ಇದ್ದಂತೆ ಅವರ ಅಣ್ಣ ಅಲ್ಲಿಗೆ ಬರ್ತಾರೆ. ಆ ಬಸ್ ಅನ್ನ ಅಡ್ಡ ಹಾಕಿ ಯಾರು ಕಿರುಕುಳವನ್ನ ಕೊಡ್ತಾ ಇದ್ರು ಆ ಡ್ರೈವರ್ ಏನಿದ್ದ ಆರಿಫ್ ಅಂತ ಆತನನ್ನ ಬಸ್ ನಿಂದ ಕೆಳಗಡೆ ಇಳಿದು ಆತನನ್ನ ಬಟ್ಟೆ ಬಿಚ್ಚಿ ಆತನ ಮೇಲೆ ಹಲ್ಲೆಯನ್ನ ಮಾಡಿರ್ತಕ್ಕಂತ ಒಂದು ಘಟನೆ ಸಹ ನಡೆಯುತ್ತೆ. ಕೂಡಲೇ ಪೊಲೀಸರು ಸಹ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದಂತ ಪೊಲೀಸರು ಏನು ಹಲ್ಲೆಗೊಳಗಾಗಿದ್ದಂತ ಆರಿಫ್ ನನ್ನ ವಶಕ್ಕೆ ಪಡೆದು ಈಗ ಆ ಅಪ್ರಾಪ್ತೆ ಮತ್ತು ಅವರ ಸೋದರ ಏನು ಒಂದು ದೂರನ್ನ ಕೊಟ್ಟಿದ್ರೆ ಆ ದೂರನ್ನ ಪಡ್ಕೊಂಡು ಈಗ ವಿಧಾನಸೌಧ ಪೊಲೀಸ್ ಠಾಣೆಗೆ ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಈ ಘಟನೆಯನ್ನ ನೋಡೋದಾದ್ರೆ ನಾವೀಗ ಕೇವಲ ಖಾಸಗಿ ಬಸ್ ಅಂತ ಅಂದ್ರೆ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ರಾಜ್ಯಗಳಿಂದ ಇರ್ಬೋದು ಅಥವಾ ಜಿಲ್ಲೆಗಳಿಂದ ರಾತ್ರಿ ಪ್ರಯಾಣ ಸಂದರ್ಭದಲ್ಲಿ ಒಂದು ಸ್ಲೀಪರ್ ಕೋಚ್ ಇರ್ಬೋದು, ಅದನ್ನು ಖಾಸಗಿ ಬಸ್ಗಳ
ಪ್ರಯಾಣ ಎಷ್ಟು ಸೇಫ್ಟಿ ಇದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೇಕಾಗುತ್ತೆ. ಮೊದಲಿಗೆ ಆ ಬಸ್ಗಳಲ್ಲೂ ಸಹ ಪ್ರಯಾಣಿಕರ ಭದ್ರತಾ ದೃಷ್ಟಿಯಿಂದ ಕೆಲವೊಂದು CCTV ಇದೆ. ಯಾಕಂದ್ರೆ BMTC ಬಸ್ಗಳಲ್ಲಿ ನಾವು ಗಮನಿಸಬಹುದಾಗಿದೆ. ಜೊತೆಗೆ ಸರ್ಕಾರಿ ಬಸ್ಗಳು ಏನು ಹೊರ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಇರ್ಬೋದು, ಬೆಂಗಳೂರಿನಿಂದ ಹೊರ ಜಿಲ್ಲೆಗೆ ಹೋಗ್ತಕ್ಕಂಥ ಬಸ್ಗಳಲ್ಲೂ ಸಹ CC ಕ್ಯಾಮೆರಾಗಳನ್ನು ಅಂದ್ರೆ ಅದು ಆ ಸೀಟ್ಗಳನ್ನ ಅಂದ್ರೆ ಸ್ಲೀಪರ್ ಕೋಚ್ ಅವರಿಗೆ ಏನು ಸೀಟ್ ಅಲರ್ಟ್ ಆಗಿರುತ್ತೆ ಅಲ್ಲಿ ಹೊರತುಪಡಿಸಿ ಮಧ್ಯದಲ್ಲಿರ್ತಕ್ಕಂಥ ಪ್ಯಾಸೇಜ್ ಏನು ಜಾಗ ಇರುತ್ತೆ ಓಡಾಡೋದಕ್ಕೆ ಅಲ್ಲೆಲ್ಲ CC ಕ್ಯಾಮೆರಾಗಳನ್ನ ಹಾಕಿರ್ತಾರೆ. ಇಲ್ಲಿ ಖಾಸಗಿ ಬಸ್ಗಳಲ್ಲಿ ಅದು ಇಲ್ಲವೋ ಅಥವಾ ಇದೆಯೋ ಅನ್ನೋದನ್ನ ಒಂದು ಭದ್ರತಾ ಪರಿಶೀಲನೆ, ಅದನ್ನು ಮಹಿಳೆಯರಿಗೆ ಎಷ್ಟು ಸೇಫ್ಟಿ ಇದೆ ಅಂತಕ್ಕಂಥದ್ದು ಈ ಒಂದು ಘಟನೆಯಿಂದ ಬೆಳಕಿಗೆ ಬಂದಿದೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಮಂಜುನಾಥ್. ಅಪ್ಪ ಪಬ್ಲಿಕ್ ಹೇಳ್ತಾರೆ ಹಾಕೊಂಡು ಸಾಯಿಸಾಕ